ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಹೊಸ ಜಾತಿಗಳಾದ ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಜಾತಿ ಸೃಷ್ಟಿಸಿರುವುದನ್ನ ಕೈಬಿಡಬೇಕೆಂದು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಸಮನ್ವಯ ಸಮಿತಿ ಕಲಬುರಗಿ ವತಿಯಿಂದ ಅಂಬಾರಾಯ ಅಚ್ಚಗಿ ಹಾಗೂ ಬಾಬುರಾವ್ ಚವ್ಹಾಣ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಸಮನ್ವಯ ಸಮಿತಿಯ ಮುಖಂಡರುಗಳು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 2025ನೇ ಸಾಲಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಉದ್ದೇಶದಿಂದ ಮತಾಂತರಕ್ಕೆ ಪುಷ್ಟಿ ನೀಡುವ ನಿಟ್ಟಿನಲ್ಲಿ ಹಿಂದೂ 47 ಜಾತಿಗಳ ಜೊತೆ ಕ್ರಿಶ್ಚಿಯನ್ ಪದಗಳನ್ನು ಸೇರಿಸಿ ಅವುಗಳಿಗೆ ಕಾನೂನುಬಾಹಿರವಾಗಿ ಕ್ರಮ ಸಂಖ್ಯೆಯನ್ನ ನೀಡಿರುವುದು, ಪದಗಳನ್ನು ಸೇರಿಸಿ ಅವುಗಳಿಗೆ ಕಾನೂನುಬಾಹಿರ ಸಂಖ್ಯೆ ನೀಡಿರುವುದನ್ನ ಕಲಬುರಗಿ ಜಿಲ್ಲೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳು ಬಲವಾಗಿ ಖಂಡಿಸುತ್ತವೆ. ಹಾಗಾಗಿ ಕೂಡಲೇ ಜಾತಿ ಪಟ್ಟಿಯಿಂದ ಎಲ್ಲಾ 47 ಹಿಂದೂ ಕ್ರಿಶ್ಚಿಯನ್ ಜಾತಿಗಳ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆಲವು ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೇಳ್ತಕ್ಕಂಥ ಪದ ಉಪಯೋಗ ಮಾಡಿ ನಮಗೆ ಒಂದು ದಾರಿ ತಪ್ಪಿಸುವ ಒಂದು ಕೆಲಸ ಸರ್ಕಾರ ಮಾಡ್ತಾ ಇದೆ. ಈ ಜಾತಿಯ ಸಮೀಕ್ಷೆಯಲ್ಲಿ ನೋಡಿದಾಗ ಅದೇ ಹೇಳಿದ್ರಲ್ಲ, ಈಗ ಲಂಬಾಣಿ ಹಿಂದೆ ಕ್ರಿಶ್ಚಿಯನು, ಲಿಂಗಾಯತ್ ಹಿಂದೆ ಕ್ರಿಶ್ಚಿಯನು, ಕೋಲಿ ಹಿಂದೆ ಕ್ರಿಶ್ಚಿಯನು, ಕುರುಬ ಹಿಂದೆ ಕ್ರಿಶ್ಚಿಯನು, ಮಾದಿಗ ಹಿಂದೆ ಕ್ರಿಶ್ಚಿಯನು, ಒಲೆಯರ್ ಹಿಂದೆ ಕ್ರಿಶ್ಚಿಯನು ಹೇಳ್ತಕ್ಕಂಥ ಪದ ಯೂಸ್ ಮಾಡಿ ನಮ್ಗೆ ದೊಡ್ಡ ಅನಾಹುತ ಆಗ್ತಕ್ಕಂಥ ಲಕ್ಷಣಗಳು ಈ ಆಯೋಗ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಈ ಕಾಂಗ್ರೆಸ್ ವರದಿಯನ್ನ ಸಬ್ಮಿಟ್ ಮಾಡಿದಂತ ಅದು ವರದಿಯನ್ನ ಅದರಲ್ಲಿ ಎಲ್ಲ ಆಗಿದೆ. ಆತಂತಲೂ ಸರ್ಕಾರದವರು ಯಾಕೆ ಇದನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಯಾಕೆ ಅದನ್ನ ಅನುಷ್ಠಾನಗೊಳ್ತಾ ಇಲ್ಲ, ಅದ್ರ ಬಗ್ಗೆ ದುಡ್ಡು ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದಂತ ಅದು ಇಂಪ್ಲಿಮೆಂಟೇಷನ್ ಮಾಡ್ಬೇಕಲ್ವಾ? ಇದು ಸರ್ಕಾರದ ನೆಗ್ಲಿಜೆನ್ಸಿ. ಎಲ್ಲೋ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ. ಇದು ಮಾಡ್ಕೊಡುದು ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಇಮಿಡಿಯೇಟ್ ಆಗಿ ಏನಪ್ಪಾ, ಈ ಜನಗಣತಿ ಸ್ಟಾರ್ಟ್ ಆಗಿ 15 ಆಗಸ್ಟಿಂದ ಈ ಜನಗಣತಿ ಸ್ಟಾರ್ಟ್ ಈ ಪೀರಿಯಡ್ ನಲ್ಲೇ ಇಮಿಡಿಯೇಟ್ ಆಗಿ ಎಕ್ಷನ್ ತಗೋಬೇಕು. ಒಂದ್ ವೇಳೆ ಲೇಟ್ ಮಾಡಿದ್ರೆ ನಮ್ಗೆ ಅನಾಹುತ ಆಗ್ತದೆ. ಅದನ್ನ ನಾವು ವೇದಿಕೆ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ, ಇಮಿಡಿಯೇಟ್ ಆಗಿ ಕಾನೂನು ಬಾಹಿರತಕ್ಕಂಥ ಇದನ್ನ ಪದ ತೆಗೆದಾಕ್ಬೇಕು, ಹಿಂದೆ ಕ್ರಿಶ್ಚಿಯನ್ ಪದ ಆಗ್ತಕ್ಕಂಥ ತೆಗೆದಾಕ್ಬೇಕಂತ ನಮ್ಮ ಅನಿಸಿಕೆ ಇದೆ. ನಮ್ಮ ಮನವಿಯನ್ನು ತಮ್ಮ ಮುಖಾಂತರ ನೇರವಾಗಿ ಸರ್ಕಾರ ಕೇಳ್ತಾ ಇದೆ. ಸಂವಿಧಾನಬದ್ಧವಾಗಿ ಮೀಸಲಾತಿ ಕೊಡೋಕ್ ಬರಲ್ಲ, ಇದು ಕ್ಲಾರಿಫೈ ಮಾಡ್ತೀನಿ. ಜೊತೆಗನೆ ಇಲ್ಲಿ ಬಹುಸಂಖ್ಯಾತರು ಅಸ್ಪೃಶ್ಯರಲ್ಲ, ವಲಯ, ಮಾದಿಗ, ಮಾಲ, ಲಂಬಾಣಿ, ಡೋರ, ಸಮಗಾರ, ಜೊತೆಗನೆ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಸೇರ್ಸ್ಯಾರ. ಬಾಬಾ ಸಾಹೇಬರು ಮತಾಂತರಗೊಳ್ಳಾಗ ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರು, ನಿಮಗ್ ಕ್ರಿಶ್ಚಿಯನ್ರು ಕರಿತಾ ಇದ್ದಾರೆ, ಮುಸ್ಲಿಮರು ಕರಿತಾ ಇದ್ದಾರೆ, ಸಿಖ್ರು ಕರಿತಾ ಇದ್ದಾರೆ, ಬೌದ್ಧ ಧರ್ಮದವರು ಕರಿತಾ ಇದ್ದಾರೆ, ನೀವೇನ್ ಮಾಡ್ತೀರಿ ಅಂತ. ಬಾಬಾ ಸಾಹೇಬರು ಸಾಕಷ್ಟು ಅಧ್ಯಯನ ಮಾಡಿ, ನಾನೊಂದ್ ವೇಳೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದ್ರ, ನಾನೊಂದ್ ವೇಳೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದ್ರೂ ಮತಾಂತರ ಆಗಲ್ಲ, ಅದು ದೇಶಾಂತರ ಆಗ್ತದೆ. ಹಂಗಾಗಿ ನಾನು ಹೊರದೇಶದ ಧರ್ಮಗಳಿಗೆ ಯಾವತ್ತೂ ಮತಾಂತರ ಆಗಲ್ಲ. ನಾನು ಏನಾದ್ರೂ ಮತಾಂತರ ಆದ್ರೂ ನಮ್ಮ ಸ್ಥಳೀಯ, ನಮ್ಮ ನೆಲದ ಧರ್ಮಕ್ಕೂ ಮತಾಂತರ ಆಗ್ತೀನಿ ಅಂತೇಳಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ಯಾವ. ನಮ್ಮ ಎಲ್ಲರ ಒತ್ತಾಯ ಏನದ ಅಂದ್ರ, ಏನು ಯಾವ್ಯಾವ್ದೋ ಕಾರಣಕ್ಕಾಗಿ ಮತಾಂತರಗೊಂಡಾರ, ಅದು ವಲಯರ್ ಇರ್ಬೋದು, ಮಾದರಿ ಇರ್ಬೋದು, ಲಂಬಾಣಿ ಇರ್ಬೋದು, ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಇವನ್ ಬ್ರಾಹ್ಮಣರು ಇರ್ಬೋದು, ಅವ್ರಿಗೆಲ್ಲ ನಾವು ಮನವಿ ಮಾಡ್ತೀವಿ, ಆ ಮತಾಂತರ ಆಗಿರ್ತಕ್ಕಂಥದ್ದು ಬಿಟ್ಟು ಘರ ವಾಪಸಿಗೆ ಬರ್ರಿ ಅಂತಕ್ಕಂಥ ಮನವಿ ಮಾಡ್ತೀವಿ. ಜೊತೆಗನೆ ಹಿಟ್ಲರ್ ಸರ್ಕಾರ, ಸಿದ್ದರಾಮಯ್ಯ ಬಂಡ ಸರ್ಕಾರ, ನಮ್ಮ ಅವ್ವಣ್ಣವ್ರು ಹೇಳ್ದಂಗ ನಾವು ಹೋರಾಟ ಮಾಡೋದು ನಮ್ಮ ಧರ್ಮದ, ಅವರು ನಿರ್ಣಯ ಕೈಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅವರು ಅವರ ಅವನತಿ ಬಂದದ, ಅದಕ್ಕೆ ಇಂಥವೆಲ್ಲ ಮಾಡ್ಲತ್ತಾರೋ, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಹಿಂದೂ ಧರ್ಮ ಹೊಡಿತಕ್ಕಂಥದ್ದು. ತಾವು ನೋಡಿ ಧರ್ಮಸ್ಥಳದ ವಿಷಯವಾಗಿರ್ಬೋದು, ಇವತ್ತ ಚಾಮುಂಡಿ ತಾಯಿಯ ಒಂದು ಏನು ದಸರಾ ಮಹೋತ್ಸವದಲ್ಲಿ ಅದು ಪ್ಯೂರ್ ಹಿಂದೂಗಳ ಧರ್ಮ, ಹಿಂದೂಗಳ ಕಾರ್ಯಕ್ರಮ, ಅಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ, ಅವ್ರವ್ರ ಧರ್ಮದ ಕಾರ್ಯಕ್ರಮ ಅವ್ರವ್ರು ಮಾಡ್ಲಿ, ಆದ್ರೆ ವಿನಾಕಾರಣ ಇಂಥ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರ್ತದ. ಇಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ ನಾಯಕರು ಹೇಳಿದಂಗೆ ಹಿಂದೂ ಧರ್ಮ ಹೊಡಿತಕ್ಕಂಥ ಕೆಲ್ಸಕ್ಕೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅಂತೂ ಆ ಕಡೆ ಹೊಳ್ಯಾರ, ಹೆಸರಿಗೆ ಒಕ್ಕಲಿಗರ. ಅವರು ಅಲ್ಲಿ ಮಂಡ್ಯದಲ್ಲಿ ಎಷ್ಟು ದೊಡ್ಡ ಯೇಸುನ ಮೂರ್ತಿ ಕುಂದಿಸ್ಲತ್ತಾರ ತಮಗೆಲ್ಲ ಗೊತ್ತದ. ಅಮಿಷಕ್ಕಾಗಿ ಹೋಗ್ಯಾರ. ಬಡತನ, ಅಸಹಾಯಕತೆ,
ಅನಕ್ಷರಸ್ತೆ, ಲಮಣಿ ಅಥವಾ ಹಿಂದುಳಿದ ವರ್ಗದವರು ಅಥವಾ ಮುಂದುವರೆದವ್ರು ಹೋಗ್ಯಾರಲ್ಲ, ಇವ್ರ ಚರ್ಚ್ಗಳೇ ಬೇರೆ ಅವ, ಮೂಲ ಕ್ರಿಶ್ಚಿಯನ್ರ ಚರ್ಚ್ಗಳೇ ಬೇರೆ ಅವ. ಮತ್ ಇವ್ರಿಗೆ ಅಸ್ಪೃಶ್ಯತೆನೇ ಅದ ಅಲ್ಲಿ. ಅದ ಮನಿಗ್ ಬರ್ರಿ ಮರಳಿ ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಮೂಲ ಜಾತಿ ಮೆನ್ಷನ್ ಮಾಡಿ, ಅವ್ರು ಯಾವ ಜಾತಿಯವ್ರ ಆ ಜಾತಿ ಮೆನ್ಷನ್ ಮಾಡಿ. ಆ ಸರ್ಕಾರದ ಉದ್ದೇಶ ಏನದ, ಕ್ರಿಶ್ಚಿಯನ್ರಿಗೂ ರಿಸರ್ವೇಶನ್ ಸಿಗ್ತದಂದ್ರ ಮತ್ ಇನ್ನ ಹೆಚ್ಚಿಗೆ ದಲಿತರು, ಹಿಂದುಳಿದವರು, ಬಡವರು, ಅಸಹಾಯಕರು ಮತ್ತ ಮತಾಂತರಗೊಳ್ಳಿ ಅಂತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ. ಅಷ್ಟೇ ಅಷ್ಟೇ. ಈ ಕಾಲಮ್ನಾಗ ಅದು ಇಡೋದ್ರ ಉದ್ದೇಶ ಏನು, ಗೊಂದಲ ಸೃಷ್ಟಿ ಮಾಡೋದು. ಈಗ ನಮ್ಮ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳಿದ್ರು, ಅದರಲ್ಲಿ ಈ ಧರ್ಮದ ಕಾಲಮೇ ಹಾಕಿರ್ಲಿಲ್ಲ. ನೀವು ಬುದ್ಧಿಸ್ಟ್ ಕ್ರಿಶ್ಚಿಯನ್ ಯಾಕೆ ಹಾಕಿರ್ಲಿಲ್ಲ? ಮೂಲ ಬರೀತಿದ್ರಲ್ಲ. ಮಾದರು ಕ್ರಿಶ್ಚಿಯನ್ ಆಗ್ಯಾರ, ಹೊಲೆಯರು ಕ್ರಿಶ್ಚಿಯನ್ ಆಗ್ಯಾರ, ಲಮಣಿನೂ ಕ್ರಿಶ್ಚಿಯನ್ ಆಗ್ಯಾರ, ಬೋವಿನೂ ಕ್ರಿಶ್ಚಿಯನ್ ಆಗ್ಯಾರ, ಬುದ್ಧಿಸ್ಟ್ ಆಗ್ಯಾರ. ನೀವು ಬುದ್ಧಿಸ್ಟ್ರಿಗೆ ರಿಸರ್ವೇಶನ್ ಆಗ್ಯದ. ಈ ದೇಶದ ಯಾವ ಧರ್ಮಗಳವ, ಕ್ರಿಶ್ಚಿಯನ್ ಇರ್ಬೋದು, ಇದು ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಮತಾಂತರಗೊಂಡ್ರು ಅವ್ರಿಗೆ ಮೀಸಲಾತಿ ಅದ. ಆ ಕಾಲಮೇ ಇಟ್ಟಿಲ್ಲ. ಕಂಪ್ಲೇಂಟ್ ಮಾಡಿದೆವು, ಕೋರ್ಟಿಗೆ ಹಾಕ್ದೆವು. ನೀವ್ ಹೇಳ್ದಂಗ ಅದ್ರದ್ದು ಸೀರಿಯಸ್ನೆಸ್ ಇಲ್ಲ. ಸರ್ಕಾರ ಕಿವಿನೂ ಇಲ್ಲ, ಬಾಯಿನೂ ಇಲ್ಲ, ಅವ್ರಿಗೆ ತಟ್ಟಲ್ಲೇ ಒಟ್ಟ.